ನಂದಿ ಬೆಟ್ಟದ ಕ್ಯಾಬಿನೆಟ್ ಹಲವು ನಿರ್ಣಯ ಬೆಂಗಳೂರು ಗ್ರಾಮಾಂತರ ಇನ್ಮುಂದೆ ಬೆಂಗಳೂರು ಉತ್ತರವಾಗುತ್ತೆ. ಇನ್ನು ಬೆಂಗಳೂರು ನಂದಿ ಬೆಟ್ಟದ ಕ್ಯಾಬಿನೆಟ್ ಹಲವು ನಿರ್ಣಯವನ್ನ ಕೈಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಇನ್ಮುಂದೆ ಬೆಂಗಳೂರು ಉತ್ತರವಾಗುತ್ತೆ. ಭಾಗ್ಯನಗರ ಅಂತ ಬಾಗೇಪಲ್ಲಿ ಹೆಸರು ಚೇಂಜ್ ಮಾಡಿದ್ದಾರೆ. ವಿವಿಧ 48 ಯೋಜನೆಗಳಿಗೂ ಅನುಮೋದನೆಯನ್ನ ನೀಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಬದಲಾವಣೆ ಗಾಳಿ ಕೂಡ ಈಗಾಗಲೇ ಬೀಸಿದೆ. ವಿವಿಧ 48 ಯೋಜನೆಗಳಿಗೂ ಕೂಡ ಅನುಮೋದನೆಯನ್ನ ನೀಡಲಾಗಿದೆ. ಇನ್ನು ನಿನ್ನೆ ಕೂಡ ಕ್ಯಾಬಿನೆಟ್ ಸಂಪುಟ ಸಭೆ ಆಗಿತ್ತು. ಆ ಸಂಪುಟ ಸಭೆಯಲ್ಲಿ ನಂದಿ ಬೆಟ್ಟದ ಕ್ಯಾಬಿನೆಟ್ ಹಲವು ಕೂಡ ಈಗ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಇನ್ಮುಂದೆ ಬೆಂಗಳೂರು ಉತ್ತರ ಅಂತ ಹೆಸರು ಬದಲಾವಣೆ ಮಾಡಲಾಗಿದೆ. ಭಾಗ್ಯನಗರ ಅಂತ ಬಾಗೇಪಲ್ಲಿ ಹೆಸರು ಚೇಂಜ್ ಮಾಡಿದ್ದಾರೆ. ವಿವಿಧ 48 ಯೋಜನೆಗಳಿಗೂ ಕೂಡ ಸಂಪುಟ ಸಭೆ ಅನುಮೋದನೆಯನ್ನ ಹೊರಡಿಸಿದೆ. ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಬದಲಾವಣೆಯ ಗಾಳಿ ಬೀಸಿದಂತಾಗಿದೆ. ಇವಾಗ ಸಂಪುಟ ಸಭೆಯ ನಿರ್ಣಯಗಳು ಏನು ಅನ್ನೋದನ್ನ ನೋಡುವುದಾದ್ರೆ, ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಇನ್ಮುಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿವಿ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇನ್ಮುಂದೆ ಬೆಂಗಳೂರು ಉತ್ತರ ಜಿಲ್ಲೆಯಾಗಿ ಬದಲಾಗುತ್ತೆ. ಇನ್ನು ಬಾಗೇಪಲ್ಲಿ ಪಟ್ಟಣ ಇನ್ಮುಂದೆ ಭಾಗ್ಯನಗರ ಎಂದು ನಾಮಕರಣವನ್ನ ಮಾಡಲಾಗಿದೆ. ಇನ್ನು ಕುಡಿಯೋ ನೀರು ಕಾಲುವೆಗೆ ರೂಪಾಯಿ 9,807 ಕೋಟಿ, 9 ಜಿಲ್ಲೆಯ 75 ಕೋಟಿ ಹಣ ಮಂಜೂರು ಮಾಡಿದ್ದಾರೆ. ಇನ್ನು ಇಡೀ ರಾಜ್ಯಾದ್ಯಂತ ಕೂಡ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ಒಟ್ಟು ರೂಪಾಯಿ 1,225.25 ಕೋಟಿ ಹಣ ಮಂಜೂರನ್ನ ಕೂಡ ಮಾಡಲಾಗಿದೆ. ಹಿಂದುಳಿದ ವರ್ಗದ ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳ ತರಬೇತಿಗೆ 2 ಹಾಸ್ಟೆಲ್ಗಳನ್ನ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿಯನ್ನ ಅನುಮೋದನೆ ಮಾಡಿದ್ದಾರೆ. ಇನ್ನು ಕೋಲಾರದಲ್ಲಿ ರೂಪಾಯಿ 11 ಕೋಟಿ ಸರ್ಕಾರಕ್ಕೆ ಕಟ್ಟಡ ಅನುಮೋದನೆಯನ್ನ ಮಾಡಿದ್ದಾರೆ. ಅಮಾನಿಕೆರೆ ಶಾಂತಿನಗರದಲ್ಲಿರೋ 79 ಕೋಟಿ ರೂಪಾಯಿ ಕಾಮಗಾರಿಯನ್ನ ಅನುಮೋದನೆ ಮಾಡಿದ್ದಾರೆ. ಇನ್ನು ಬಾಗೇಪಲ್ಲಿಯ ಪಾತನಕೋಟೆಯಲ್ಲಿ ಕಿರು ಜಲಾಶಯ, ಕಿರು ಡ್ಯಾಂ ನಿರ್ಮಾಣಕ್ಕೆ 189 ಕೋಟಿ ಅನುಮೋದನೆಯನ್ನ ನೀಡಲಾಗಿದೆ. ಒಟ್ಟು ಚಿಕ್ಕಬಳ್ಳಾಪುರದಲ್ಲಿಯೂ ಕೂಡ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ ನಿರ್ಮಾಣಕ್ಕೆ 141 ಕೋಟಿ ಅನುಮೋದನೆಯನ್ನ ನೀಡಲಾಗಿದೆ. ನಂದಿ ಬೆಟ್ಟದಲ್ಲಿ 50 ಕೋಟಿ ಹಣವನ್ನ ಹೋಟೆಲ್ ನಿರ್ಮಾಣಕ್ಕೆ ಅನುಮೋದನೆ ಮಾಡಿದ್ದಾರೆ. ಹೊಸ ತಾಲೂಕುಗಳಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್, ಹಿಂದುಳಿದ ವರ್ಗದ ಮಕ್ಕಳಿಗೆ 14 ವಸತಿ ಶಾಲೆಯನ್ನ ನಿರ್ಮಾಣ ಮಾಡಲು ಅನುಮೋದನೆ ನೀಡಲಾಗಿದೆ. 22 ಕೋಟಿ ರೂಪಾಯಿಯಂತೆ 306 ಕೋಟಿ ರೂಪಾಯಿ ಹಿಂದುಳಿದ ವರ್ಗದ ಮಕ್ಕಳಿಗೆ 14 ವಸತಿ ಶಾಲೆಯನ್ನ ನಿರ್ಮಾಣ ಮಾಡಲು ಅನುಮೋದನೆಯನ್ನ ನೀಡಿದೆ. ಇನ್ನು ಒಟ್ಟು ನಂದಿ ಬೆಟ್ಟದಲ್ಲಿ ನಿನ್ನೆ ಕ್ಯಾಬಿನೆಟ್ ಸಭೆ ಕೂಡ ಆಗಿತ್ತು. ಆ ಕ್ಯಾಬಿನೆಟ್ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಕೂಡ ಚರ್ಚೆಯಾಗಿತ್ತು. ಇನ್ನು ಆ ಚರ್ಚೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇನ್ಮುಂದೆ ಬೆಂಗಳೂರು ಉತ್ತರ ಜಿಲ್ಲೆಯಾಗಿ ಬದಲಾಗುತ್ತೆ. ಇನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಇನ್ಮುಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ನಾಮಕರಣ ಬದಲಾಗುತ್ತೆ. ಕುಡಿಯೋ ನೀರು ಕಾಲುವೆಗೆ 9,807 ಕೋಟಿ, 9 ಜಿಲ್ಲೆಗೆ 75 ಲಕ್ಷ ಜನರಿಗೂ ಕೂಡ ಇಲ್ಲಿ ಅನುಕೂಲವಾಗಲಿದೆ. ಇಡೀ ರಾಜ್ಯಾದ್ಯಂತ ಕಾರ್ಮಿಕರ ಮಕ್ಕಳಿಗೂ ಕೂಡ ವಸತಿ ಶಾಲೆ ಒಟ್ಟು 1,525.25 ಕೋಟಿ ಹಣ ಮಂಜೂರನ್ನ ಮಾಡಲಾಗಿದೆ. ಇನ್ನು ಬಾಗೇಪಲ್ಲಿ ಪಟ್ಟಣ ಇನ್ಮುಂದೆ ಭಾಗ್ಯನಗರ ಅಂತ ನಾಮಕರಣ ಕೂಡ ಮಾಡಲಾಗುತ್ತೆ. ಕುಡಿಯೋ ನೀರು ಕಾಲುವೆಗೆ 9,807 ಕೋಟಿ, 9 ಜಿಲ್ಲೆಯ 75 ಲಕ್ಷ ಜನರಿಗೂ ಕೂಡ ಬೆಂಬಲವನ್ನ ನೀಡಲಾಗುತ್ತೆ. ಇನ್ನು ರಾಜ್ಯಾದ್ಯಂತ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ಒಟ್ಟು 1,225.25 ಕೋಟಿ ಅನುಮೋದನೆಯನ್ನ ಸರ್ಕಾರ ಈಗಾಗಲೇ ಚರ್ಚೆಯನ್ನ ಮಾಡಿದೆ. ಕೋಲಾರದಲ್ಲಿ 11 ಕೋಟಿ ಸರ್ಕಾರಿ ಕಟ್ಟಡ, ಅಮಾನಿಕೆರೆ ಶಾಂತಿನಗರದಲ್ಲಿ 79 ಕೋಟಿ ಮಂಜೂರಾತಿಯನ್ನ ಮಾಡಿದೆ. ಬಾಗೇಪಲ್ಲಿಯ ಪಾತನಕೋಟೆಯಲ್ಲಿ ಕಿರು ಜಲಾಶಯ, ಕಿರು ಡ್ಯಾಂ ಜಲಾಶಯಕ್ಕೂ ಕೂಡ ಹಣವನ್ನ ಬಿಡುಗಡೆ ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆಯ ನಿರ್ಮಾಣಕ್ಕೂ ಕೂಡ ಹಣವನ್ನ ನಿರ್ಮಾಣ ಮಾಡಿದ್ದಾರೆ.